Hello guys, welcome back to our digital marketing course. What is SEO? Why SEO is important ಅನ್ನೋದನ್ನ ಇವತ್ತಿನ ಈ ವಿಡಿಯೋನಲ್ಲಿ ನೋಡೋಣ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಒಳ್ಳೆ ರೆಸ್ಟೋರೆಂಟ್ ಅನ್ನ ಓಪನ್ ಮಾಡಿದ್ದೀರಾ, ಸುಮಾರು 10 ಲಕ್ಷದವರೆಗೆ ಇನ್ವೆಸ್ಟ್ ಅನ್ನ ಮಾಡಿದ್ದೀರಾ, ಬ್ಯೂಟಿಫುಲ್ ಆಗಿರುವ ಇಂಟೀರಿಯರ್ ಅನ್ನ ಮಾಡಿದ್ದೀರಾ, ಒಳ್ಳೆ ಶೆಫ್ ಅನ್ನ ಹೈರ್ ಮಾಡಿದ್ದೀರಾ, ನಿಮ್ಮ ಫುಡ್ ಅಂತೂ ತುಂಬಾನೇ ಡೆಲಿಷಿಯಸ್ ಆಗಿದೆ. ನಿಮ್ಮ ಬಿಸ್ನೆಸ್ ಸುತ್ತಮುತ್ತಲು ಇರುವಂತಹ ಎಲ್ಲವನ್ನ ನೀವು ಟೇಕ್ ಕೇರ್ ಮಾಡ್ಕೋತಾ ಇದ್ದೀರಾ. ಆದರೂ ಕೂಡ ನಿಮ್ಮ ರೆಸ್ಟೋರೆಂಟ್ಗೆ ಕಸ್ಟಮರ್ಗಳು ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಪ್ರಾಬ್ಲಮ್ ಏನಾಗಿರ್ಬೋದು? ನಿಮ್ಮ ಫುಡ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ, ಅಥವಾ ನಿಮ್ಮ ರೆಸ್ಟೋರೆಂಟ್ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ದ ಆಕ್ಚುಯಲ್ ಪ್ರಾಬ್ಲಮ್ ಈಸ್ ದ ಪೀಪಲ್ ಡೋಂಟ್ ನೋ ಯುವರ್ ರೆಸ್ಟೋರೆಂಟ್ ಎಕ್ಸಿಸ್ಟ್. ಅಂದರೆ ನಿಮ್ಮ ರೆಸ್ಟೋರೆಂಟ್ ಇದೆ ಅನ್ನೋದೇ ಎಷ್ಟೋ ಜನರಿಗೆ ಇನ್ನೂವರೆಗೂ ಗುರುತಿಲ್ಲ. ದ ಎಕ್ಸಾಕ್ಟ್ ಸೇಮ್ ಥಿಂಗ್ ಹ್ಯಾಪನ್ಸ್ ಟು ಆನ್ಲೈನ್ ಬಿಸ್ನೆಸ್. ನೀವೇನಾದ್ರೂ ಆನ್ಲೈನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದಾಗ ನೀವೇನ್ ಮಾಡ್ತೀರಿ? ಒಂದು ಒಳ್ಳೆ ವೆಬ್ಸೈಟ್ ಅನ್ನ ತೆಗಿತೀರಾ, ನಿಮ್ಮ ಪ್ರಾಡಕ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ನಿಮ್ಮ ಸರ್ವಿಸ್ ಅಂತೂ ಸಿಕ್ಕಾಪಟ್ಟೆನೆ ಚೆನ್ನಾಗಿದೆ. ಆದರೂ ಕೂಡ ನೀವು ಗೂಗಲ್ ಅಲ್ಲಿ ವಿಸಿಬಲ್ ಆಗ್ತಾ ಇಲ್ಲ ಅಂತಂದ್ರೆ ನಿಮ್ಮ ವೆಬ್ಸೈಟ್ಗೆ ವಿಸಿಟರ್ಸ್ ಬರೋದಿಲ್ಲ. ಸೊ ಯಾಕೆ ಬರೋದಿಲ್ಲ ಅಂತ ನೋಡಕ್ ಹೋದಾಗ ಮೊದಲು ನಾವು SEO ಏನು ಅಂದ್ರೆ ಕಲಿಬೇಕಾಗತ್ತೆ. ವಾಟ್ ಈಸ್ SEO? ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ದ ಪ್ರೊಸೆಸ್ ಆಫ್ ಗೆಟಿಂಗ್ ಯುವರ್ ವೆಬ್ಸೈಟ್ ಅವರ್ ವೆಬ್ ಪೇಜ್ ಟು ಶೋ ಅಪ್ ಹೈಯರ್ ವೆನ್ ಪೀಪಲ್ ಸರ್ಚ್ ಆನ್ ಗೂಗಲ್. ಅಂದರೆ ಯಾರಾದ್ರೂ ಬಂದು ಗೂಗಲ್ ಅಲ್ಲಿ ಅಥವಾ ಈ ಸರ್ಚ್ ಇಂಜಿನ್ ಅಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವೆಬ್ಸೈಟ್ ಅನ್ನ ಟಾಪ್ ಅಲ್ಲಿ ತೋರಿಸುವಂತ ಒಂದು ಪ್ರೊಸೆಸ್ ಅನ್ನ SEO ಅಂತ ಕರಿತೀವಿ. SEO ಅಂತಂದ್ರೆ ಗೂಗಲ್ ಜೊತೆ ನಾವೇನಾದ್ರೂ ಟ್ರಿಕ್ ಮಾಡೋದಂತಲ್ಲ. ಇದು ಗೂಗಲ್ಗೆ ನಮ್ಮ ಬಿಸ್ನೆಸ್ ಇದೆ, ಇದು ನಮ್ಮ ಬಿಸ್ನೆಸ್, ಇದು ನಮ್ಮ ಸರ್ವಿಸ್ ಇದೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡ್ ಮಾಡುವಂತ ಪ್ರೊಸೆಸ್ ಅನ್ನ SEO ಅಂತ ಕರಿತೀವಿ. SEO ಯಾವ ತರ ವರ್ಕ್ ಆಗುತ್ತೆ ಅಂತ ನೀವು ತೋರಿಸ್ಬೇಕು ಅಂತಂದ್ರೆ, ಯಾರಾದ್ರೂ ಕಸ್ಟಮರ್ಸ್ ಬಂದು, ಈಗ ಎಕ್ಸಾಂಪಲ್ಗೆ ಕ್ರೋಮ್ ಹೋಗ್ಬಿಟ್ಟು ನಾನು ಲ್ಯಾಪ್ಟಾಪ್ ಅಂಡರ್ 5000 ಅಂತ ಟೈಪ್ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ವೆಬ್ಸೈಟ್ ಎಲ್ಲ ಬರುತ್ತೆ. ಎಕ್ಸಾಂಪಲ್ ನಾವಿಲ್ಲಿ ನೋಡ್ಬೇಕಂದ್ರೆ ಫ್ಲಿಪ್ಕಾರ್ಟ್ ಇದೆ, ರಿಲಯನ್ಸ್ ಡಿಜಿಟಲ್ ಇದೆ, ಆಮೇಲೆ 91 ಮೊಬೈಲ್ಸ್ ಇದೆ, SS ಸ್ಟೋರ್ಸ್ ಇದೆ, ಗ್ಯಾಜೆಟ್ 360 ಇದೆ. ಆಮೇಲೆ ಕೆಳಗಡೆ ಹೋದ್ರೆ ನಮಗೆ Amazon.in ಕೂಡ ಇದೆ. ಇವೆಲ್ಲ ವೆಬ್ಸೈಟ್ ಯಾಕೆ ಬರ್ತಾ ಇದ್ದಾವೆ ಅಂತ ನೋಡಿದಾಗ ಗೂಗಲ್ ಈ ವೆಬ್ಸೈಟ್ಗಳನ್ನ ಲೈಕ್ ಮಾಡುತ್ತೆ ಅಂತ ಅಲ್ಲ. ಈ ವೆಬ್ಸೈಟ್ಗಳು ಯಾಕೆ ಬರ್ತಾ ಇದ್ದಾವೆ ಅಂತಂದ್ರೆ ದೇ ಹ್ಯಾವ್ ಆಪ್ಟಿಮೈಸ್ಡ್ ದೇರ್ ಪೇಜಸ್ ಇನ್ ಅ ವೇ ಗೂಗಲ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂಡ್ ಟ್ರಸ್ಟ್. ದಟ್ ಆಪ್ಟಿಮೈಸೇಷನ್ ಪ್ರೊಸೆಸ್ ಇಸ್ ಕಾಲ್ಡ್ SEO. ಅಂದ್ರೆ ಈ ಗೂಗಲ್ ಈ ವೆಬ್ಸೈಟ್ಗಳು ಯಾವ್ದು ರೀತಿ ಆಪ್ಟಿಮೈಸ್ ಆಗಿದಾವೆ ಅಂತ ನೋಡಕ್ ಹೋದಾಗ ಇವುಗಳು ಗೂಗಲ್ಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಆಗಿರೋದ್ರಿಂದ ಈ ವೆಬ್ಸೈಟ್ಗಳು ಟಾಪ್ ಅಲ್ಲಿ ಬರ್ತಾ ಇದ್ದಾವೆ. ಈ ಸರ್ಚ್ ಇಂಜಿನ್ ಅಂತಂದ್ರೆ ಏನು? ನಾವು ಮೇಜರ್ ಆಗಿರುವಂತ ಸರ್ಚ್ ಇಂಜಿನ್ ಗಳಿಗೆ ಮಾತಾಡ್ಬೇಕಾದ್ರೆ ಗೂಗಲ್ ಬರುತ್ತೆ, ಯೂಟ್ಯೂಬ್ ಬರುತ್ತೆ, ಬಿಂಗ್, ಗೂಗಲ್ ಮ್ಯಾಪ್ಸ್, ಯಾಹೂ, ಡಕ್ ಡಕ್ ಗೋ, ಇವು ಮೇಜರ್ ಆಗಿರುವಂತ ಸರ್ಚ್ ಇಂಜಿನ್ಸ್ಗಳು. ಯಾಕೆ SEO ಇಂಪಾರ್ಟೆಂಟ್ ಅಂತ ನೋಡಕ್ ಹೋದಾಗ, ನೀವು ಒಂದು ಮೊಬೈಲ್ ಶಾಪ್ ಅನ್ನ ರನ್ ಮಾಡ್ತೀರಾ ಅಂತ ಇಟ್ಕೊಳ್ಳೋಣ. ಯಾರಾದ್ರೂ ಬಂದು ಗೂಗಲ್ ಅಲ್ಲಿ ಬೆಸ್ಟ್ ಮೊಬೈಲ್ ಶಾಪ್ ಇನ್ ಬೆಂಗಳೂರು ಅಂತ ಯಾರಾದ್ರೂ ಬಂದು ಸರ್ಚ್ ಮಾಡಿದ್ರೆ ಟಾಪ್ ಅಲ್ಲಿ ಬರುವಂತ ರಿಸಲ್ಟ್ ಗಳಿಗೆ ಜಾಸ್ತಿ ಕ್ಲಿಕ್ ಬರುವಂತ ಚಾನ್ಸಸ್ ಇರುತ್ತೆ. ಜಾಸ್ತಿ ಕ್ಲಿಕ್ ಬಂತು ಅಂತಂದ್ರೆ ಕಸ್ಟಮರ್ ಜಾಸ್ತಿ ವಿಸಿಟ್ ಮಾಡ್ತಾರೆ. ಕಸ್ಟಮರ್ ಜಾಸ್ತಿ ವಿಸಿಟ್ ಮಾಡಿದ್ರು ಅಂತಂದ್ರೆ ಜಾಸ್ತಿ ಸೇಲ್ಸ್ ಆಗುವಂತ ಚಾನ್ಸ್ ಇರುತ್ತೆ. ಅದೇ ರೀತಿ ಗೂಗಲ್ ನಲ್ಲಿ ಜಾಸ್ತಿ ಕಸ್ಟಮರ್ಸ್ ಯಾರು ಸೆಕೆಂಡ್ ಪೇಜ್ ಅಥವಾ ಫಿಫ್ತ್ ಪೇಜ್ಗೆ ಹೋಗಿ ಬೆಸ್ಟ್ ಸೆಲ್ಲರ್ ಅನ್ನ ಸರ್ಚ್ ಮಾಡೋದಿಲ್ಲ. ಫಸ್ಟ್ ಪೇಜ್ ಅಲ್ಲಿ ಬರುವ ಟಾಪ್ ರಿಸಲ್ಟ್ ಮೇಲೆ ಜಾಸ್ತಿ ಟ್ರಸ್ಟ್ ಮಾಡೋದ್ರಿಂದ ಜಾಸ್ತಿ ಕ್ಲಿಕ್ ಕೂಡ ಫಸ್ಟ್ ಅಥವಾ ಸೆಕೆಂಡ್ ವೆಬ್ಸೈಟ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಈಗ SEO ಈಸ್ ಎವ್ರಿವೇರ್. ಯಾಕೆ ಅಂತ ನೋಡಕ್ ಹೋದಾಗ ನೀವು ಅಮೆಜಾನ್ ನ ತಗೊಳ್ಳಿ, ಯೂಟ್ಯೂಬ್ ಅನ್ನ ತಗೊಳ್ಳಿ, ಗೂಗಲ್ ಮ್ಯಾಪ್ ನ ತಗೊಳ್ಳಿ, ಅಥವಾ ಫ್ಲಿಪ್ಕಾರ್ಟ್ ನ ತಗೊಳ್ಳಿ, ಯಾರ್ದು ಚೆನ್ನಾಗಿ ಆಪ್ಟಿಮೈಸ್ ಆಗಿರುತ್ತೆ ಅವ್ರಿಗೆ ಜಾಸ್ತಿ ಕ್ಲಿಕ್ ಬರುವಂತ ಚಾನ್ಸಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಅಮೆಜಾನ್ಗೆ ಹೋಗಿ ವೈರ್ಲೆಸ್ ಮೌಸ್ ಅಂತ ಸರ್ಚ್ ಮಾಡಿದಾಗ ಸಿಕ್ಕಾಪಟ್ಟೆ ಜನ ಸೆಲ್ ಮಾಡ್ತಾ ಇರ್ತಾರೆ. ಆದ್ರೆ ಟಾಪ್ ಅಲ್ಲಿ ಬರುವಂತ ರಿಸಲ್ಟ್ ಗಳ ಮೇಲೆ ಜಾಸ್ತಿ ಕ್ಲಿಕ್ ಬರುವಂತ ಚಾನ್ಸಸ್ ಇದೆ, ಜಾಸ್ತಿ ಸೇಲ್ಸ್ ಆಗಿ ಕನ್ವರ್ಟ್ ಆಗುವಂತ ಚಾನ್ಸ್ ಇದೆ. ಎಕ್ಸಾಂಪಲ್, ನಾವೀಗ ಎಲ್ಲೋ ಒಂದ್ ಕಡೆ ಇದ್ದೀವಿ ಅಂತಂದಾಗ ನಮ್ಗೊಂದು ರೆಸ್ಟೋರೆಂಟ್ ಹೋಗೋದಿದೆ. ರೆಸ್ಟೋರೆಂಟ್ ನಿಯರ್ ಮಿ ಅಂತ ನಾನು ಸರ್ಚ್ ಮಾಡಿದಾಗ ನನಗೆ ಫಸ್ಟ್ ಸೆಕೆಂಡ್ ಥರ್ಡ್ ಅಲ್ಲಿ ಬರುವಂತಹ ಗೂಗಲ್ ಮ್ಯಾಪ್ ನ ರಿಸಲ್ಟ್ ಗಳ ಮೇಲೆ ಜಾಸ್ತಿ ಟ್ರಸ್ಟ್ ಇರುತ್ತೆ ಹೊರತು ಕೆಳಗಡೆ ಹೋಗಿ ಮತ್ ಯಾವ್ದಿದೆ ಅಂತ ಸರ್ಚ್ ಮಾಡುವಂತ ಟೈಮ್ ಯಾರ ಹತ್ರ ಇರೋದಿಲ್ಲ. ಹೀಗಾಗಿ ಟಾಪ್ ಅಲ್ಲಿ ಬರುವಂತ ರಿಸಲ್ಟ್ ಗಳ ಮೇಲೆ ಜನ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಆಮೇಲೆ ಇನ್ ಕೇಸ್ ನಾವು ಏನಾದ್ರು ಯೂಟ್ಯೂಬ್ ಅಲ್ಲಿ ಬೆಸ್ಟ್ ಎಕ್ಸೆಲ್ ಕೋರ್ಸ್ ಇನ್ ಕನ್ನಡ ಅಂತ ಬೇಕಾದಾಗ ನಾನು ಬೆಸ್ಟ್ ಎಕ್ಸೆಲ್ ಕೋರ್ಸ್ ಇನ್ ಕನ್ನಡ ಅಂತ ಟೈಪ್ ಮಾಡಿದಾಗ ನಾನು ಫಸ್ಟ್ ಅಥವಾ ಸೆಕೆಂಡ್
ರಿಸಲ್ಟ್ ಮೇಲೆ ಜಾಸ್ತಿ ಕ್ಲಿಕ್ ಮಾಡುವಂತ ಚಾನ್ಸಸ್ ಇದೆ ದ್ಯಾನ್ ನಾನು ಕೆಳಗಡೆ ಹೋಗಿ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಗಳಿಗೆ ಹೋಗಿ ಕ್ಲಿಕ್ ಮಾಡೋ ಚಾನ್ಸ್ ಕಡಿಮೆ ಇರುತ್ತೆ. ಹೀಗಾಗಿ ನಮ್ಮ ವೆಬ್ಸೈಟ್ ಅಥವಾ ನಮ್ಮ ವಿಡಿಯೋಸ್ ಅಥವಾ ನಮ್ಮ ಬಿಸ್ನೆಸ್ ಏನಾದ್ರು ಗೂಗಲ್ ಅಥವಾ ಈ ಸರ್ಚ್ ಇಂಜಿನ್ ಗಳಿಗೆ ಅಂಡರ್ಸ್ಟ್ಯಾಂಡ್ ಆಗೋ ತರ ಆಪ್ಟಿಮೈಸ್ ಆಗಿತ್ತು ಅಂತಂದ್ರೆ ಜಾಸ್ತಿ ಕ್ಲಿಕ್ ಬರುವಂತಹ ಚಾನ್ಸಸ್ ಇದೆ. Top 5 benefit of this SEO. Free topic. Once you rank well, visitor keep coming for months, even years without paying for every click. Trust. People click organic result for more than sponsored ads. Ranking naturally builds credibility. More customers, more visitors lead to more inquiries, more sales, and real business growth. Brand awareness. Even if they don't buy today, they remember your brand for next time. Long-term investment. SEO is like a planting a tree. No fruit on day one, but years of result once it grows. ಸೊ ಎಸ್ ಸಿ ಇಂಪಾರ್ಟೆಂಟ್ ಇದೆ. ನೀವು ಎಸ್ ನಲ್ಲಿ ನಿಮ್ಮ ಕರಿಯರ್ ನ ಬಿಲ್ಡ್ ಮಾಡಬೇಕು ಅಂತಂದ್ರೆ ನಿಮಗೆ ಜಾಬ್ ಆಪರ್ಚುನಿಟೀಸ್ ಆಗಿರುವಂತಹ ಎಸ್ ಎಕ್ಸಿಕ್ಯೂಟಿವ್, ಎಸ್ ಅನಲಿಸ್ಟ್, ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್, ಕಂಟೆಂಟ್ ಸ್ಟ್ರಾಟಜಿ, ಫ್ರೀಲಾನ್ಸ್ ಆರ್ ನೀವೇ ಬೇಕಾದ್ರೆ ಓನ್ ಕ್ಲೈಂಟ್ ಗಳನ್ನ ಹಿಡ್ಕೋಬಹುದು, ಅಥವಾ ನಿಮ್ಮದೇ ಓನ್ ಆಗಿರುವಂತಹ ಬಿಸ್ನೆಸ್ ಇತ್ತು ಅಂತ ನಿಮ್ಮ ಎಸ್ ಸ್ಕಿಲ್ ನ ಯೂಸ್ ಮಾಡ್ಕೊಂಡು ನಿಮ್ಮ ವೆಬ್ಸೈಟ್ ನ ನೀವು ಟಾಪ್ ಅಲ್ಲಿ ತಗೊಂಡ್ಬಂದ್ರೆ ಜಾಸ್ತಿ ಸೇಲ್ ಆಗುವಂತ ಚಾನ್ಸಸ್ ಇದೆ. ಒಂದು ಕೇಸ್ ಸ್ಟಡಿ ನೋಡೋಣ. ಶಾಪ್ ಎ ಮತ್ತು ಶಾಪ್ ಬಿ ಅಟ್ ಎ ಟೈಮ್ ತಮ್ಮ ವೆಬ್ಸೈಟ್ ಗಳನ್ನ ರೆಡಿ ಮಾಡ್ಕೋತಾರೆ. ಎರಡೂ ಶಾಪ್ ಗಳ ವೆಬ್ಸೈಟ್ ತುಂಬಾನೇ ಚೆನ್ನಾಗಿರುತ್ತೆ. ಆದರೆ ಫಸ್ಟ್ ವೆಬ್ಸೈಟ್ಗೆ ಜನ ಯಾರು ಜಾಸ್ತಿ ವಿಸಿಟ್ ಮಾಡ್ತಾ ಇರಂಗಿಲ್ಲ. ಆದ್ರೆ ಶಾಪಿಗೆ ಡೈಲಿ ಹೊಸ ಹೊಸ ಕಸ್ಟಮರ್ ಬರ್ತಾ ಇರ್ತಾರೆ. ಯಾಕೆ ಅಂತ ನೋಡಕ್ ಹೋದಾಗ ಶಾಪ್ ಏನವರು ಒಂದು ಬ್ಯೂಟಿಫುಲ್ ಆಗಿರೋ ವೆಬ್ಸೈಟ್ ಅನ್ನ ರೆಡಿ ಮಾಡಿರ್ತಾರೆ, ಆದ್ರೆ ಅದರ ಮೇಲೆ ಜಾಸ್ತಿ ಕೆಲಸ ಮಾಡ್ತಾ ಇರಲ್ಲ. ಆದ್ರೆ ಶಾಪಿ ಅವರು ಒಂದು ಗೂಗಲ್ ಬಿಸ್ನೆಸ್ ಪ್ರೊಫೈಲ್ ನ ರೆಡಿ ಮಾಡ್ತಾರೆ, ಅವರ ಬಿಸ್ನೆಸ್ ನ ವೆಬ್ಸೈಟ್ ಅನ್ನ ಆಪ್ಟಿಮೈಸ್ ಮಾಡ್ತಾರೆ, ರೆಗ್ಯುಲರ್ ಆಗಿ ಕಂಟೆಂಟ್ ಅನ್ನ ಹಾಕ್ತಾ ಇರ್ತಾರೆ. ಹೀಗಾಗಿ ಶಾಪ್ ಎ ಮತ್ತು ಶಾಪ್ ಬಿ ಗೆ ಕಂಪೇರ್ ಮಾಡಿದ್ರೆ ಶಾಪ್ ಬಿ ಗೂಗಲ್ ನಲ್ಲಿ ರ್ಯಾಂಕಿಂಗ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. The difference was not a luck, it was SEO. ಸೊ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ಕೊಳ್ಳೋಣ ಅಂತಂದ್ರೆ SEO ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇಟ್ ಈಸ್ ದ ಪ್ರೊಸೆಸ್ ಆಫ್ ರ್ಯಾಂಕಿಂಗ್ ಅ ವೆಬ್ಸೈಟ್ ಹೈಯರ್ ಆನ್ ಗೂಗಲ್. ಮೇನ್ ಗೋಲ್ ಬಂದ್ಬಿಟ್ಟು ಮೋರ್ ಟ್ರಾಫಿಕ್ ಮತ್ತು ಮೋರ್ ಕಸ್ಟಮರ್ಸ್. ಇಟ್ ಗ್ರೋಸ್ ಅ ಬಿಸ್ನೆಸ್ ಆನ್ಲೈನ್ ಅಂಡ್ ಕ್ಯಾನ್ ಬಿಲ್ಡ್ ಅ ಕರಿಯರ್. ಸೊ ನಮ್ಮ ಮುಂದಿನ ವಿಡಿಯೋನಲ್ಲಿ ನಿಮ್ಮ ವೆಬ್ಸೈಟ್ ಅನ್ನ ಗೂಗಲ್ ಯಾವ ರೀತಿ ಡಿಸೈಡ್ ಮಾಡುತ್ತೆ, ನಾನು ಟಾಪ್ ರಿಸಲ್ಟ್ ಅಲ್ಲಿ ತೋರಿಸ್ಬೇಕಾ ಇಲ್ವಾ ಅನ್ನೋದನ್ನ ನೋಡೋಣ. ಆ ಮುಂದಿನ ವಿಡಿಯೋದಲ್ಲಿ ನಾವು ವಾಟ್ ಈಸ್ ಕ್ರೌಲಿಂಗ್, ವಾಟ್ ಈಸ್ ಇಂಡೆಕ್ಸಿಂಗ್ ಅಂಡ್ ವಾಟ್ ಈಸ್ ರ್ಯಾಂಕಿಂಗ್ ಅನ್ನೋದ್ರ ಬಗ್ಗೆ ನೋಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಈ ಫ್ರೀ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ಗೆ ನೀವು ಜಾಯಿನ್ ಆಗಬೇಕು ಅಂತಂದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.